ಕಾರ್ಕಳ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ವತಿಯಿಂದ ಉಚಿತ ಫ್ಯಾಷನ್ ಡಿಸೈನಿಂಗ್ 1 ವಾರದ ತರಬೇತಿ ಮುಗಿಸಿಕೊಂಡು ಹೋಗುವ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಲೆಕ್ಕ ಪರಿಶೋಧಕ ಸಿ. ಎ. ಕಮಲಾಕ್ಷ ಕಾಮತ್ ಅಧ್ಯಕ್ಷತೆ ವಹಿಸಿದ್ದರು. ನಕ್ರೆ ಮಹಾಲಿಂಗೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರೀತಿ ವಾತ್ಸಲ್ಯ, ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಸಂಸ್ಥಾಪಕಿ ಸಾಧನಾ ಆಶ್ರಿತ್ ಮತ್ತು ವಿಶೇಷ ಶಿಕ್ಷಕಿ ಸೌಜನ್ಯ ಇದ್ದರು. ಸಂಜನಾ ರವರು ಕಾರ್ಯಕ್ರಮ ನಿರೂಪಿಸಿದರು. ಕಾವ್ಯ ನಾಯಕ್ ಸ್ವಾಗತಿಸಿದರು. ಶ್ವೇತಾ ವಂದಿಸಿದರು. ವರದಿ ಅರುಣ್ ಭಟ್, ಕಾರ್ಕಳ. ಸಿಗುತ್ತೆ ದೊಡ್ಡ ಕಂಪನಿಯ ಇನ್ಫೋಸಿಸ್ ಕಂಪನಿ ಕೇಳಿದಿರಿ ಹೌದಾ? ಇನ್ಫೋಸಿಸ್ ಬ್ರ್ಯಾಂಡ್ ಕಂಪನಿಗಳನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿಲ್ಲ. ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಅಂತ, ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಆಲ್ ಓವರ್ ಇಂಡಿಯಾ ನಮಗೆ 100 ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಕಂಪನಿ ಇದೆ. ಔಟ್ ಆಫ್ ಕಂಟ್ರಿ ಅಮೆರಿಕ, ಲಂಡನ್ ಅಲ್ಲೂ ಸಹ ಆ ಕಂಪನಿ ಇದೆ. ಅವರು ನಮಗೆ ನಮ್ಮ ಕಾಲೇಜಿಗೆ ಟೈಅಪ್ ಆಗಿದ್ದಾರೆ. 100 ಜನ ನಮ್ಮ ಸ್ಟೂಡೆಂಟ್ಸನ್ನ ಕಲಿಸಿದ್ರೆ ಜಾಬ್ ಪ್ಲೇಸ್ಮೆಂಟ್ ಸಿಗುವಂಥದ್ದು. ಹೋದ ಸಲ 16 ಜನ ಸ್ಟೂಡೆಂಟ್ಸಿಗೂ ಜಾಬ್ ಮಾಡಿ ಕೊಟ್ಟಿದ್ದೇವೆ, ಹೋಗಿದ್ದಾರೆ, ಕಲಿತಿದ್ದಾರೆ. ಅವರು ಅದರೊಟ್ಟಿಗೆ ಬೇರೆ ಎಜುಕೇಷನ್ ಮಾಡಿಕೊಂಡು ಸಹ ಈ ಸ್ಕಿಲ್ನ ಇನ್ನೂ ಬೆಳೆಸ್ಕೊಂಡು ಸಹ ಫ್ಯಾಷನ್ ಶೋ ಇಂಥವೆಲ್ಲ ಅಟೆಂಡ್ ಮಾಡಿಕೊಂಡು ಅವರು ಸಂಸ್ಥೆ ಬೇರೆ ಅದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. 20,000 ಅರ್ನ್ ಮಾಡ್ತಾ ಈಗ ಒಬ್ಬಳು 52,000 ರೂಪಾಯಿ ತಗೊಳ್ತಿದ್ದಾರೆ. ವಿದಿನ್ 4 ಇಯರ್ಸ್ ಅವ್ರು HR ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಸುಷ್ಮಿತಾ ಅಂತ ಹೇಳಿ. ಸುಮಾರು ಮಕ್ಕಳು ಅಂತ ತುಂಬ ಬಡ ವಿದ್ಯಾರ್ಥಿಗಳೇ ಕಲಿತು ಒಂದು ಓನ್ ಆಗಿ ನಡೆಸ್ತಿದ್ದಾರೆ. ಸುಮಾರು ಉದಾಹರಣೆಗಳಿದೆ ಸರ್. ಬಟ್ ನಾನೇನು ಬೆಂಗಳೂರಲ್ಲಿ ಕಾಸ್ಟ್ಯೂಮ್, ಸಿನಿಮಾ ಇಂಡಸ್ಟ್ರಿ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ತೀನಿ. ಅದರಲ್ಲಿ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿತಾರೆ ನಿಜವಾಗ್ಲೂ. ಆ ದುಡಿದ ಅಮೌಂಟನ್ನು ಇಲ್ಲಿಗೆ ತಂದು ಹಾಕ್ತಿರೋದು ಯಾಕೆ? ಕಾರ್ಕಳದಲ್ಲಿ ನಾನು ಓದಿ ಮುಂದೆ ಬಂದಿರುವಂಥ ಒಂದು ಏನೋ ಹೇಳ್ತಾರೆ, ಇಲ್ಲಿ ಕಾರ್ಕಳದ ಮೇಲೆ ನನಗೆ ಅತಿಯಾದ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿದೆ. ಯಾಕಂದ್ರೆ ಇಲ್ಲಿ ಬಂದು ಓದಿ ಎಜುಕೇಷನ್ ಮಾಡಿ ಮಣಿಪಾಲ್ ಅಲ್ಲಿ ಕೆಲಸ ಮಾಡಿದ ಉದ್ದೇಶದಿಂದ ನಾನು ಕಾರ್ಕಳದಲ್ಲಿ ಬೆಳಿಬೇಕು, ಈ ಸಂಸ್ಥೆ ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋದೇ ಜಾಸ್ತಿ ಇದೆ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಸುಮಾರು ಫ್ಯಾಷನ್ ಡಿಸೈನಿಂಗ್ ಇದೆ. ನಾವಿಲ್ಲಿ ಬರೀ 70 ತೊಗೊಂಡ್ರೆ ಅಲ್ಲಿ 1.5 ಲಕ್ಷ ತೊಗೊಂಡ್ರೂ ಬರ್ತಾರೆ ಜನ. ಅಲ್ಲಿ ನಮಗೆ ಡಿಮ್ಯಾಂಡ್ ಉಂಟು. ಬಟ್ ಇಲ್ಲಿ ಸಂಸ್ಥೆ ನನಗೆ ಯಾವತ್ತೂ ಇದೇ ಮೇನ್ ಸಂಸ್ಥೆ. ನಮ್ಮ ಅಲ್ಲಿ ಸಹ ಕಲಿತವರು ಎಕ್ಸಾಮ್ ಇಲ್ಲಿಗೆ ಬಂದು ಬರೀಲಿ ಅಂತ. ಕಾರ್ಕಳವನ್ನ ನಮಗೆ ಕಾರ್ಕಳದ ಸ್ಟೂಡೆಂಟ್ ಇನ್ನೂ ಜಾಸ್ತಿ ಆಗಬೇಕು. ಯಾರೋ ಒಬ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಬೆಳಿಬೇಕು ಅಂತ. ನಿಮ್ಮಿಂದಲೇ ಬೆಳೆಯೋದು ಹೊತ್ತು ಯಾರು ಇಲ್ಲಿ ನಾವು ನ್ಯೂಸ್ ಪೇಪರ್ನಲ್ಲಿ ಭಾಳ ಹಾಕೋದಿಲ್ಲ. ಯಾಕಂದ್ರೆ ನಮ್ಮ ಪೇಡಲ್ಲಿ ಕೊಟ್ಟು ಹಾಕಿಸುವಷ್ಟು ಇದಿಲ್ಲ, ಎಲ್ಲ ಉಚಿತವಾಗಿ ಕೊಡ್ತಿರೋದ್ರಿಂದ. ಸರ್ ಅಂತವ್ರು ಎಷ್ಟೋ ಜನ ನಮ್ಮ ಪ್ರೆಸ್ನಲ್ಲಿ ಹಾಕ್ತಾ ಇರ್ತಾರೆ, ಉಚಿತ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತೇಳಿ. ಪ್ರೆಸ್ನವರು 1 ರೂಪಾಯಿ ನಾನು ಯಾವುದೇ ಪತ್ರಕರ್ತರಿಗಾಗಲಿ ಪತ್ರಕ್ಕೆ ಮುಖಾಂತರ ಕೊಟ್ಟಿಲ್ಲ. ನನಗೆ ಪಬ್ಲಿಸಿಟಿ ಮಾಡೋದು ಆಗಿಲ್ಲ. ಸೊ ಪಬ್ಲಿಸಿಟಿ ಸ್ಟೂಡೆಂಟ್ಸೇ ನಮಗೆ ಪಬ್ಲಿಸಿಟಿ ಆಗಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನಿಮ್ಗೆ ಯಾರಿಗೆ ಗೊತ್ತಿರುತ್ತೋ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅನೇಕ ಮಾಹಿತಿಯನ್ನು ಹೇಳಿದ್ದೀವಿ. ನೀವು ಸಹ ಯಾರೋ ಬಡ ವಿದ್ಯಾರ್ಥಿಗಳು ಇದ್ರೂ ಸಹ ಕರ್ಕೊಂಡು ಬಂದು ನೀವು ಅವ್ರನ್ನ ಜಾಯಿನ್ ಮಾಡಿಸ್ಬಹುದು. ಹಾಗಂತೇಳಿ ಒಂದು 5 ಜನಕ್ಕೆ ಮಾತ್ರ ಕೊಡ್ತೀವಿ, 10-20 ಜನ ಕ್ಯಾಂಡಿಡೇಟಿಗೆ ಕೊಡ್ಲಿಕ್ಕೆ ಆಗಲ್ಲ. ತುಂಬ ಅವ್ರನ್ನ ನೋಡ್ಕೊಳ್ತೇವೆ, ಹೇಗೆ ಅವರ ಮನಸ್ಥಿತಿ ಹೇಗೆ ಉಂಟು. ಈಗ ಅಕ್ಷಿತಾ ಅನ್ನೋ ಸ್ಟೂಡೆಂಟ್ಸಿಗೆ ವಿತ್ತು 1 ರೂಪಾಯಿ ಅವಳು ಖರ್ಚು ಮಾಡದೆ ಇಲ್ಲಿ ಬಂದು ಹೋಗುವಂಥ ಡೈಲಿ ಅವಳಿಗೆ 100 ರೂಪೀಸ್ ಕೊಟ್ಟು ಕಲಿಸ್ತಿದ್ದೇವೆ ನಾವು. ಅಂಥ ಒಂದು ವಿದ್ಯಾರ್ಥಿಗಳಿದ್ರೆ ಖಂಡಿತ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಮುಂದಿನ ಮಾತಿಗಾಗಿ ಕಮಲಾಕ್ಷ ಸರ್ ಎಲ್ಲರನ್ನ ಉದ್ದೇಶಿಸಿ ಮಹಿಳೆಯರಲ್ಲಿ ಹೆಂಗೆ ಸ್ವಂತವಾಗಿ ಒಂದು ಉದ್ಯೋಗವನ್ನು ಮಾಡಬೇಕು, ಆಮೇಲೆ ಅವರ ಅನೇಕ ಮೋಟಿವೇಶನ್ ಸ್ಪೀಚ್, ತಾಯಿಯ ಬಗ್ಗೆ ಹಾಗೂ ತಂದೆಯ ಬಗ್ಗೆ ತುಂಬ ಒಂದು ಅಭಿಮಾನವನ್ನು ನಾವು ಹೆಣ್ಮಕ್ಳು ಮೋಟಿವೇಶನ್ ಹೇಗೆ ಇಟ್ಕೋಬೇಕು ಅಂತ ಹೇಳಲಿಕ್ಕೆ ಬರ್ತಿದ್ದಾರೆ ಕಮಲಾಕ್ಷ ಸರ್. ವಾಸಲ್ಯ ಮೇಡಮ್ ಅವರೇ, ಸನ್ಮಾನ್ಯ ಸಾಧನಾ ಮೇಡಮ್ ಅವರೇ, ಸೌಜನ್ಯರವರೇ, ಸನ್ಮಾನ್ಯ ಅರುಣ್ ಭಟ್ ಅವರೇ, ಪತ್ರಿಕಾಕರ್ತರು ಮತ್ತು ಪ್ರೀತಿಯ ಕೊಡ್ತಾರೆ ಕಳಿಸ್ತಾರೆ. ಹಾಗಿರುವಾಗ ಫ್ಯಾಷನ್ ಡಿಸೈನಿಂಗ್ ಮಾಡೋದಂತ ಹೇಳಿದರೆ ಒಂದು ಸಾರಿ ಬ್ಲೌಸ್ ಅಂತ ಹೇಳಿದರೆ ನಾರ್ಮಲ್ ಸಾರಿ ಬ್ಲೌಸ್ ಅಂತ ಹೇಳಿದ್ರೆ 350 ರೂಪಾಯಿ ಕೊಡ್ಬೇಕು ನಾವು ಸ್ಟಿಚ್ ಮಾಡಿ ಹಾಕ್ಬೇಕಂತ. ಅದಕ್ಕೆ ಒಂದು ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೇನು 2,500ದಿಂದ 3,000 ತನಕ ಕೊಡಬೇಕು. ನೀವಿಲ್ಲಿ ಏನು ಕಲ್ತಿರ್ತೀರ, ನೀವು ಇಂಡಿಪೆಂಡೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವುದು ಬಿಸ್ನೆಸ್ಸನ್ನು ಮಾಡ್ಬೋದು, ನಿಮಗೆ ಬೇಕಾದ ಹಾಗೆ ಅರ್ನಿಂಗನ್ನು ಮಾಡ್ಬೋದು. ಇಲ್ಲಿ ನಮ್ಮೊಬ್ಬರು ಸ್ಟೂಡೆಂಟ್ಸ್ ಇದ್ದಾಳೆ, ಸುಜಾತ ಅನ್ನೋದು ನಮ್ಮಲ್ಲೇ ಕಲ್ತವಳು. 1ರಿಂದ 7th ತನಕ ನಮ್ಮಲ್ಲೇ ಕಲ್ತಿದ್ರು. ಬಟ್ ಅವಳು ಇಲ್ಲಿ ಕಲಿತಿದ್ದಾಳೆ ಅಂತ ಹೇಳಿ ಅನ್ನುವಾಗ ಖುಷಿಯಾಯಿತು. ಸ್ಟೇಜಲ್ಲಿ ಬಂದು ಮಾತಾಡ್ತಾಳೆ ಅಂತ ಹೇಳುವಷ್ಟು ಬೆಳೆದಿದ್ದಾಳೆ ಅಂತ ಹೇಳುವಾಗ ನೋಡುವಾಗ ತುಂಬ
ಖುಷಿ ಆಗ್ತದೆ. ಅವರು ಅಂತ ಹೇಳಿದರೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನನ್ನ ಪರವಾಗಿ ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಇಂಡಿಪೆಂಡೆಂಟ್ ಆಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಎಂಬ್ರಾಯ್ಡಿಂಗ ಅಥವಾ ಎಲ್ಲಾದರೂ ಕಂಪನಿಯಲ್ಲಿ ಅಥವಾ ಏನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಿರಲಿ. ನಿಮ್ಮ ಭವಿಷ್ಯ ಅಂತ ಹೇಳಿಕೊಂಡು ಆಶೀರ್ವದಿಸ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ವೃತ್ತಿ ಶಿಕ್ಷಣ ಅಂತ ಹೇಳೋದು ಎಲ್ಲೂ ಇಲ್ಲ. ನಿಟ್ಟೆ ಒಂದು ಬಿಟ್ಟರೆ ಮತ್ತೆ ಎಲ್ಲೂ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಗೊತ್ತಿಲ್ಲ. ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ನನಗೆ ತುಂಬ ಇಷ್ಟ ಇತ್ತು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ. ಆದರೆ ನಮ್ಮ ಮನೆಯಲ್ಲಿ ಯಾರೂ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಮತ್ತು ನಿಯರೆಸ್ಟ್ ಹತ್ರ ಎಲ್ಲೂ ಇಲ್ಲ ಅಂತ ಹೇಳ್ಕೊಂಡು ನಾನು ಅದಕ್ಕೆ ಮನೆಯಲ್ಲಿ ಎಜುಕೇಷನ್ ಮಾಡಿದ್ದು. ಆಮೇಲೆ MGMಲ್ಲಿ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಅಲ್ಲೇ ಮಾಡಿದ್ದು. ಇಲ್ಲಿ ನಿಟ್ಟೆಗೆ ಫೀಸು ಸಹ ಭರಿಸುವಷ್ಟು ಮೊದಲು ಅಷ್ಟೇ ಆಗ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ಕಳಿಸ್ತಾನೆ ಇರಲಿಲ್ಲ. ತುಂಬ ಆಸೆ ಇತ್ತು ಹೀಗೆ ಯೂಟ್ಯೂಬಲ್ಲೆಲ್ಲ ನೋಡ್ಕೊಳ್ಳೋದು, ಮನೆಯಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತಾಯಿದ್ದೆ. ಆದರೆ ಕಾರ್ಕಳದಲ್ಲಿ ಸಹ ಒಂದು ಈ ಥರ ಬಡ ವಿದ್ಯಾರ್ಥಿಗಳಿಗೆ ನಿಟ್ಟೆಯಲ್ಲಿ ಅಂದರೆ ಫೀಸೆಲ್ಲ ಜಾಸ್ತಿ ಇರಬೇಕು, ಎಲ್ಲರಿಗೂ ಹೋಗುವ ಕೆಪಾಸಿಟಿ ಇರೋದ್ರಿಂದ ಇವರು ಕಷ್ಟದಲ್ಲಿರೋರಿಗೆಲ್ಲ ಎಜುಕೇಷನ್ ಕೊಡ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ತುಂಬ ಖುಷಿ ಆಯಿತು. ವೃತ್ತಿ ಶಿಕ್ಷಣ ಅಂತ ಹೇಳಿದರೆ ಕೆಲವರಿಗೆ ಡಿಗ್ರಿ ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಜಾಬ್ ಅಂತೂ ಸಿಗೋದಿಲ್ಲ. ನಮಗೆ ಬೇಕಾದ ಹಾಗೆ ಸ್ಯಾಲ್ರಿ ಸಹ ಸಿಗೋದಿಲ್ಲ. ನಾವು ಈ ಥರ ಯಾವುದಾದ್ರೂ ವೃತ್ತಿ ಶಿಕ್ಷಣ ಮಾಡಿಕೊಂಡು ನಮ್ಮದು ಇಂಡಿಪೆಂಡೆಂಟ್ ಆಗಿ ಓನ್ ಆಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದು. ಈಗ ಅಂತ ಹೇಳಿದರೆ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದರೆ ಎಲ್ಲರೂ ಮೊದಲಿನ ಕಾಲದಲ್ಲಿ ಆದರೆ ಯಾವುದಕ್ಕೆ ಅಷ್ಟೊಂದು ಇರ್ತಿರ್ಲಿಲ್ಲ. ಯಾವುದೋ ಮಾಡಿದಂತ ತಿಳ್ಕೊಂಡು ನೆನಪು ಮಾಡಬೇಕಲ್ಲ ಹೇಳಿದೆ ಬಂತಾ ಬಂತಾ ಇಡ್ಲಿಕ್ಕೆಲ್ಲ ಮಾಡ್ಬೇಕು ಎಲ್ಲಿ ಇಟ್ಟಿದ್ದೀರಿ ಈಗ? ಆಯ್ತಾ ಇಟ್ಕೊಳ್ಳಿ. ನಿಮ್ದು ತಗೊಳ್ಳಿ, ನಿಮ್ಮ ನೀರು ಎಲ್ಲ ಇಟ್ಕೊಳ್ಳಿ. ಸೇರಿಸಿದೆ ಫ್ಯಾಷನ್ ಇನ್ಸ್ಟಿಟ್ಯೂಷನ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. 5 ದಿವಸದಲ್ಲಿ ಒಳ್ಳೆ ಆರ್ಟನ್ನು ಕಲಿತೆ ನಾನು. ಹೂಪಾಟ ಆಗಲಿ, ಮೆಹಂದಿ ಮತ್ತು ಸಾರಿ ಗೊಂಡೆ ಹಾಕೋದೆಲ್ಲ ನಮಗೆ ತುಂಬ ಚೆನ್ನಾಗಿ ಕಲಿಸಿದ್ರು. ಟೀಚರ್ಸ್ನವರೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ನಮ್ಗೆ ಅರ್ಥ ಆಗಿಲ್ಲ ಅಂದರೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ತೇಜಸ್ವಿನಿ ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅವರು ಏನೇ ನಾವೇನು ಮಿಸ್ಟೇಕ್ ಮಾಡಿದ್ರು ಅದನ್ನು ಮತ್ತೆ ತಿದ್ದಿ ಹೀಗೆ ಮಾಡಿ ಹಾಗಲ್ಲ, ಏನೇ ರಾಂಗ್ ಇತ್ತು ಅದನ್ನು ಮತ್ತೆ ರೆಕ್ಟಿಫೈ ಮಾಡ್ತಿದ್ರು ಅವರು. ಯಾವುದು ನಮಗೆ ತುಂಬ ರೂಢಾಗಲಿ ಸಿಕ್ಕಿದ್ದೇನೆ ಮಾತಾಡಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿತ್ತು. ಒಂದು ಸ್ಕಿಲ್ ಅನ್ನೋದು ನಮಗೆ ಸಿಕ್ತು. ಹಾಗೆ ಈ ಸ್ಕಿಲ್ ನಮಗೆಲ್ಲರಿಗೂ ಮುಂದೆ ಯೂಸ್ ಆಗುತ್ತೆ ಅಂತ ಒಂದು ನಮ್ಮೊಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಫಾರ್ ನನ್ನ ಹೆಸರು ಸುಜಾತ. ನಾನು ನಗರದಿಂದ ಬಂದಿದ್ದೇನೆ. ನಾನು ಇಲ್ಲಿಗೆ ಬಂದು 3 ದಿನ ಬಂದಿದ್ದೇನೆ. ನನಗೆ ಡಿಸೈನ್ ಕ್ಲಾಸ್ ಕಲಿಬೇಕಂತ ಆಸೆ ಇತ್ತು. ಆದರೆ ಇಲ್ಲಿ ಬಂದು ನಾನು 3 ದಿನ ಕಲಿತೆ. ನನಗೆ ಚೆನ್ನಾಗಿ ನಾನು ಕಲಿತೆ. ನನಗೆ ಸ್ವಲ್ಪ ಬರ್ತದೆ. ಆದರೂ ಕೂಡ ಈಗ ಡಿಸೈನ್ ಕ್ಲಾಸ್ ಕಲಿಬೇಕಂತ ಆಸೆ ಇದೆ. ನಾನು ಪ್ರತೀಕ್ಷಾ. ನಾನು ಫ್ಯಾಷನ್ ಡಿಸೈನ್ ಕೋರ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು, ಆದರೆ ಕಲೀಲಿಕ್ಕಾಗಲಿಲ್ಲ. ಆದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಳ್ತೇನೆ. ನಾನು 6 ಡೇಸಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೆಹಂದಿ ಆಗಿರ್ಬೋದು, ಹೂಪಾಟ ಆಗಿರ್ಬೋದು, ಮತ್ತು ಜ್ಯುವೆಲರಿ ಆರ್ಟ್ ಆಗಿರ್ಬೋದು ಒಳ್ಳೆಯದಾಗಿ ಕಲಿಸಿದ್ದಾರೆ. ಮತ್ತು 6 ಡೇಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಮತ್ತು ನಮ್ಮ ಗ್ರೂಪಲ್ಲಿ ರಶ್ಮಿ ಮ್ಯಾಮ್ ಹಾಗೂ ಸಂಜನಾ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಒಳ್ಳೆ ಕಲಿಸಿಕೊಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ವರ್ಷ. ನಾನು ನಾಳೆಯಿಂದ ಬಂದಿದ್ದೇನೆ. ನನಗೆ ಫ್ಯಾಷನ್ ಡಿಸೈನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆಯೇ ನನಗೆ ಫ್ರೆಂಡ್ಸ್ ಎಲ್ಲ ಹೇಳಿದರು. ನಾನು ಇಲ್ಲಿ 6 ಡೇಸ್ ಕ್ಲಾಸಸ್ ತುಂಬ ಚೆನ್ನಾಗಿ 6 ಡೇಸ್ ಕ್ಲಾಸಸ್ ತುಂಬ ಹೆಲ್ಪ್ ಆಯಿತು. ಎಲ್ಲ ಅಕ್ಕನವರೆಲ್ಲ ಒಟ್ಟಿಗೆ ಮಾತಾಡ್ತಾರೆ. ಹಾಗೆ ನಮಗೆ ಕಲಿಸ್ಕೊಟ್ಟವರೀಗ ತುಂಬ ಚೆನ್ನಾಗಿ ಜಾಲಿ ಆಗಿದ್ರು, ಹಾಗೆ ಫ್ರೆಂಡ್ಲಿ ಆಗಿದ್ರು, ಮತ್ತು ತುಂಬ ನಮ್ಮ ಹಾಗೆಯೇ ಮಾತಾಡ್ತಿದ್ರು. ಹಾಗೆ ಎಲ್ಲ ಹೇಳಿಕೊಟ್ಟದ್ದು ಉಪಯೋಗ. ನನ್ನ ಹೆಸರು ಭೂಮಿ ಅಂತ. ರಜಗುಳಿಯಿಂದ ಬಂದಿದ್ದು. ನಮ್ಮ ಕಾಲೇಜಿಗೆ ಇಲ್ಲಿ ಕೆಲವು ಅಕ್ಕನ ಬಂದಿತ್ತು, ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದ್ರು. ಹಾಗಾಗಿ ನನಗೆ ಮೆಸೇಜ್ ಬಂದಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದು, 4 ಜನ ಒಟ್ಟಿಗೆ ಬಂದಿದ್ವಿ. ನಮಗೆ ಇಲ್ಲಿ ಶ್ರದ್ಧೆಯನ್ನು ಹೇಳಿಕೊಟ್ಟಿದ್ರು. ಅವರು
ನನಗೆ ಫ್ಯಾಷನ್ ಡಿಸೈನ್ ಅಂದರೆ ಮೊದಲಿಂದ ಕೂಡ ಇಂಟ್ರೆಸ್ಟ್ ಇತ್ತು, ಈ ಆರ್ಟ್ ಎಲ್ಲ ಇರ್ಬೋದು. ಬಟ್ ನನಗೆ ಅಷ್ಟು ಮಾಡಲಿಕ್ಕೆ ಬರ್ತಿರಲಿಲ್ಲ. ಬಟ್ ಇಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು, ವಾಟ್ಸಪ್ ಮೂಲಕ ನನಗೆ ಗೊತ್ತಾಯಿತು, ಇಲ್ಲಿ ಬಂದು ಜಾಯ್ನ್ ಆದೆ. ಸಾಧಾರಣವಾಗಿ ನನಗೆ ಮೊದಲಿಂದ ಗೊತ್ತಿತ್ತು, ನನ್ನ ಅಮ್ಮ ಬೆಳಗ್ಗೆ ಹೋಗ್ತಾರೆ, ಅಲ್ಲಿ ಅವರಿಗೆ ಪರಿಚಯ ಇತ್ತು. ಹಾಗೆ ಇಲ್ಲಿ ನಾನು ಫಸ್ಟಿಗೆ ಕಾವ್ಯಕರಣ ಅಂದರೆ ಕಲ್ತಿದ್ದೆ, ಚೇಂಜ್ ಟೀಚರ್ನ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು. ಆಮೇಲೆ ಸಂಜನಕ್ಕನ ಹತ್ರ ಹೋದೆ, ಅವರು ಕೂಡ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು. ನನಗೆ ಒಂದನಿಸ್ತು ಏನಂದರೆ ಸ್ಟೂಡೆಂಟ್ಸೇ ಇಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ ಅಂದರೆ ಫ್ಯಾಕಲ್ಟೀಸ್, ಟೀಚಿಂಗ್ ಫ್ಯಾಕಲ್ಟೀಸ್ ಹೇಗೆ ಚೆನ್ನಾಗಿ ಹೇಳಿಕೊಡ್ತಾರೆ ಅನ್ನಿಸ್ತು ನನಗೆ. ಸುಮೇಧ ಫ್ಯಾಷನ್ ಇನ್ನೂ ಸಹ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಇನ್ನು ನಾನು ನೋಡಬೇಕು, ನಾನು ಆದರೆ ಕಂಟಿನ್ಯೂ ಮಾಡ್ತೇನೆ ಖಂಡಿತ. ನನ್ನ ಹೆಸರು ಸಹನಾ, ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನಾನು BA ಕಂಪ್ಲೀಟ್ ಮಾಡಿಬಿಟ್ಟು ಫ್ಯಾಷನ್ ಡಿಸೈನ್ ಡಿಪ್ಲೊಮಾ ಸಹ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇವ್ರ ಇನ್ಸ್ಟಿಟ್ಯೂಟ್ನ ನೋಡಿರೋದು ಫೇಸ್ಬುಕ್ಕಲ್ಲಿ. ಹೀಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ನನ್ನ ಮಮ್ಮಿಗೆ ಸಿಕ್ತು ಇವರ ಇನ್ಸ್ಟಿಟ್ಯೂಟ್, ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಸೆಂಡ್ ಮಾಡಿದ್ರು. ಬಿಕಾಸ್ ನಾನು ಕಲ್ತಿದ್ದು ಒಂದು ಕಾಲೇಜಲ್ಲಿ ಸಹ ಕಲ್ತಿದ್ದೆ 1 ಇಯರ್. ನನಗೆ ಇನ್ನೂ ಒಂದು ಸ್ವಲ್ಪ ಕಲಿಬೇಕು, ನಾನು ಬಿಕಾಸ್ ಈ ಫೀಲ್ಡಲ್ಲೇ ಹೋಗೋದು ಅಂತಂದರೆ ನನಗೆ ಇನ್ನೂ ನಾಲೆಡ್ಜ್ ತುಂಬ ಬೇಕು, ನಾನು ಇದೇ ಫೀಲ್ಡಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವ್ರ ಇನ್ಸ್ಟಿಟ್ಯೂಟ್ನ ಚಾಯ್ಸ್ ಮಾಡಿದೆ. ಚಾಯ್ಸ್ ಮಾಡಿ ಆಮೇಲೆ 5 ಡೇಸ್ಗೆ ನನಗೆ ಆ್ಯಕ್ಚುಲಿ ನಾನು ಬೇರೆ ಕ್ಲಾಸಲ್ಲಿ ಇದ್ದರೂ ಸಹ ನಾನು ಅಲ್ಲಿ ಕ್ಲಾಸ್ನ 5 ಡೇಸ್ ಲೀವ್ ತೊಗೊಂಡು ನನಗೆ ಮಾನಸ ಅವ್ರು ಕಾಲ್ ಮಾಡಿದ್ರು, ಬನ್ನಿ 5 ಡೇಸ್ ಈ ಕ್ಲಾಸ್ನ ಅಟೆಂಡ್ ಮಾಡಿ, ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು, ನಾಲೆಡ್ಜ್ ಸಹ ಸಿಗ್ಬೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಮಾನಸ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ 5 ಡೇಸ್ ನನ್ನ ಜರ್ನಿ ಹೇಗಿತ್ತು ಅಂತಂದರೆ ತುಂಬ ಜಾಲಿ ಮಾಡಿದೆ ನಾನು. ಮ್ಯಾಮ್ಗೂ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವರು ಸಹ ನನ್ನ ಹತ್ರ ಆಫ್ಲೈನಲ್ಲಿ ಮಾತಾಡಿದ್ದಾರೆ ಒಂದಿನ ಕಾಲ್ ಮಾಡಿದಾಗ, ನೀನು ಈ ಫೀಲ್ಡಿಗೆ ಹೋಗು, ನಾನು ನಿನಗೆ ತುಂಬ ಸಪೋರ್ಟ್ ಮಾಡ್ತೀನಿ, ನಿನ್ನ ಬ್ಯಾಕ್ ಬೋನಾಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟು. ಈಗಿನ ಜನ್ರೇಷನಲ್ಲಿ ಯಾವ ಟೀಚರ್ ಸಹ ಹಿಂಗೆ ಹೇಳಲ್ಲ, ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನ್ನ ಬ್ಯಾಕ್ ಬೋನಾಗಿ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಗೋಲ್ ಇರೋದು ಫಿಲ್ಮ್ ಇಂಡಸ್ಟ್ರಿ ಕಡೆ ಹೋಗಬೇಕು, ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮ್ಯಾಮ್. ಆ್ಯಂಡ್ 5 ಡೇಸ್ ಸಚ್ ಅ ವಂಡರ್ಫುಲ್ ಜರ್ನಿ. 5 ಡೇಸಲ್ಲಿ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಆರ್ಟ್ ಎಲ್ಲದೂ ಸಹ ಕಲ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ಆಲ್. ಮತ್ತು ನನ್ನ ಗ್ರೂಪ್ ಸಹ ಒಳ್ಳೆ ಜಾಲಿ ಮಾಡಿದ್ವಿ, ಮಾನಸ, ಶ್ವೇತಾ ಅಕ್ಕ ಸಹ. ಥ್ಯಾಂಕ್ ಯು ಫಾರ್ ಎವ್ರಿವನ್. ಉಚಿತ ತರಬೇತಿ ಕಾರ್ಯಕ್ರಮದ ನಂತರ ಕೊನೆಯ ಘಟ್ಟದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಣೆಯನ್ನು ಈಗ ಸರ್ ಮತ್ತು ಮೇಡಮ್ ಕೈಯಿಂದ ನಿಮ್ಗೆ ಆಗ್ತಿದೆ. ಮೊದಲನೇದಾಗಿ ಸಂಹಿತಾ, ನೆಕ್ಸ್ಟ್ ಸುಜಾತ, ರಶ್ಮಿ, ಪೃಥ್ವಿ, ದೀಕ್ಷಾ, ಸ್ವಾತಿ, ಸುದೀಕ್ಷಾ, ಆಯ್ತಾ? ವಿತೌಟ್ ಸೈನ್ ಭಾವನಾ, ಅನುಷಾ, ಶ್ರಾವಣಿ, ಮಾನ್ಯ, ಈ
ಇದೆ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಇದೆ ಅಂತ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಹಾಗೆ ಅವರ ನಮ್ಮ ಸುಮೇಧ ತಾಯಿ ಅಂತ ಸಹ ಗೊತ್ತಿರಲಿಲ್ಲ. ನನಗೆ ಒಂದು ಫೋನ್ ಮಾಡಿದ್ರು, ಸರ್ ಹೇಳಿದ್ದಾರೆ ಈ ಫಂಕ್ಷನ್ ಇದೆ, ಬೀಳ್ಕೊಡುಗೆ ಪ್ರೋಗ್ರಾಮ್ ಇದೆ, ನೀವು ಒಂದು ಬನ್ನಿ ಅಂತ. ಆಮೇಲೆ ಅವ್ರು ಹೇಳಿದ್ರು ನನ್ನ ಮಗ ನಮ್ಮ ಸ್ಕೂಲಲ್ಲೇ ಇರೋದಂತ ತುಂಬ ಖುಷಿ ಆಯಿತು. ಆಮೇಲೆ ಅವನು ಎಷ್ಟು ವರ್ಷ 6th ತನಕ ನಮ್ಮ ಸ್ಕೂಲಲ್ಲೇ ಕಲಿತಿದ್ದ. ಆಮೇಲೆ ಸ್ಕೂಲ್ ಚೇಂಜ್ ಮಾಡಿ ಬೇರೆ ಕಳಿಸ್ತಾರೆ. ಹಾಗಿರುವಾಗ ಫ್ಯಾಷನ್ ಡಿಸೈನಿಂಗ್ ಮಾಡೋದಂತ ಹೇಳಿದರೆ ಒಂದು ಸಾರಿ ಬ್ಲೌಸ್ ಅಂತ ಹೇಳಿದರೆ ನಾರ್ಮಲ್ ಸಾರಿ ಬ್ಲೌಸ್ ಅಂತ ಹೇಳಿದ್ರೆ 300-350 ರೂಪಾಯಿ ಕೊಡ್ಬೇಕು ನಾವು ಸ್ಟಿಚ್ ಮಾಡಿ ಹಾಕ್ಬೇಕಂತ. ಅದಕ್ಕೆ ಒಂದು ಡಿಸೈನ್ ಮಾಡಬೇಕಂತ ಹೇಳಿದ್ರೇನು 2500ದಿಂದ 3000 ತನಕ ಕೊಡಬೇಕು. ನೀವಿಲ್ಲಿ ಏನು ಕಲ್ತಿರ್ತೀರ, ನೀವು ಇಂಡಿಪೆಂಡೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವುದು ಬಿಸ್ನೆಸ್ಸನ್ನು ಮಾಡ್ಬೋದು, ನಿಮಗೆ ಬೇಕಾದ ಹಾಗೆ ಅರ್ನಿಂಗನ್ನು ಮಾಡ್ಬೋದು. ಇಲ್ಲಿ ನಮ್ಮೊಬ್ಬರು ಸ್ಟೂಡೆಂಟ್ಸ್ ಇದ್ದಾಳೆ, ಸುಜಾತ ಅನ್ನೋದು ನಮ್ಮಲ್ಲೇ ಕಲ್ತವಳು. 1ರಿಂದ 7th ತನಕ ನಮ್ಮಲ್ಲೇ ಕಲ್ತಿದ್ರು. ಬಟ್ ಅವಳು ಇಲ್ಲಿ ಕಲಿತಿದ್ದಾಳೆ ಅಂತ ಹೇಳಿ ಅನ್ನುವಾಗ ಖುಷಿ ಆಯಿತು. ಸ್ಟೇಜಲ್ಲಿ ಬಂದು ಮಾತಾಡ್ತಾಳೆ ಅಂತ ಹೇಳುವಷ್ಟು ಬೆಳೆದಿದ್ದಾಳೆ ಅಂತ ಹೇಳುವಾಗ ನೋಡುವಾಗ ತುಂಬ ಖುಷಿ ಆಗ್ತದೆ. ಅವಳು ಅಂತ ಹೇಳಿದರೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನನ್ನ ಪರವಾಗಿ ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಇಂಡಿಪೆಂಡೆಂಟ್ ಆಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಎಂಬ್ರಾಯ್ಡಿಂಗ ಅಥವಾ ಎಲ್ಲಾದರೂ ಕಂಪನಿಯಲ್ಲಿ ಅಥವಾ ಏನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಿರಲಿ ನಿಮ್ಮ ಭವಿಷ್ಯ ಅಂತ ಹೇಳೋದು ಆಶೀರ್ವದಿಸ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸಹ ಇದ್ದಾರೆ, ತುಂಬ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಖಂಡಿತವಾಗ್ಲೂ ನಿಮ್ಮ ನಗರೆಯಲ್ಲಿನೂ ಮಾತು ಕಿವಿ ಬರದೇ ಇರುವಂಥ ಮಕ್ಕಳಿದ್ರೆ ಅಥವಾ ಅನಾಥ ಮಕ್ಕಳಿದ್ರೆ, ಅಪ್ಪ ಅಮ್ಮ ಇಲ್ಲದೆ ಅವರಿಗೆ ಓದಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂಥ ಮಕ್ಕಳು ಓದಲಿಕ್ಕೆ ಆಗದೆ ಇರುವಂಥ ಮಕ್ಕಳಿಗೆ ವಿತ್ ಲೋನ್ ಫೆಸಿಲಿಟೀಸ್ ನಮ್ಮ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟಿಗೇ ಲೋನ್ ಫೆಸಿಲಿಟೀಸ್ ಮಾಡಿಕೊಟ್ಟು ಆಗಸ್ಟಲ್ಲಿ ಎಕ್ಸಾಮ್ ಮುಗಿತದೆ, ಸೆಪ್ಟೆಂಬರ್ 1ರಿಂದನೇ ಅವರು ಜಾಬ್ ಫೆಸಿಲಿಟೀಸ್ ಸಹ ಮಾಡಿಕೊಡ್ತಾರೆ. ಜಾಬಿಗೆ ಹೋಗಿದ ನಂತರ ಅವರು ಪೇಮೆಂಟ್ ಮಾಡಬೇಕು, ಅದಾದರೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ ಸುಮಾರು ಒಂದು 5 ವಿದ್ಯಾರ್ಥಿಗಳಿಗೆ ನಾವು ಆ ಥರದ ಪ್ರತಿ ವರ್ಷಕ್ಕೆ 5 ವಿದ್ಯಾರ್ಥಿಗಳಿಗೆ ಆ ಥರದ್ದು ನೋಡಿ ತಗೊಳ್ತಿದ್ದೀವಿ. ತುಂಬ ಬಡ ವಿದ್ಯಾರ್ಥಿಗಳು, ಬಟ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು, ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರಬೇಕು, ಬಡ ವಿದ್ಯಾರ್ಥಿ ಆಗಿರಬೇಕು. ಅವ್ರಿಗೇನು ಕೊಡಲಿಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳನ್ನು ತೊಗೊಂಡು ಒಂದು 5 ಮೆಂಬರ್ಸ್ ತಗೊಳ್ತೀವಿ. ಆದಷ್ಟು ಒಂದು ಅನಾಥ ಮಕ್ಕಳಿದ್ರು ಅಥವಾ ಮಾತು ಕಿವಿ ಬರದೇ ಇರುವಂಥ ಮಕ್ಕಳು, ಈಗ ನಮ್ಮಲ್ಲಿ ಇವಳು ಕಲಿತು ಎಷ್ಟೋ ಜನ ಇಂಥ 6 ಮಕ್ಕಳು ಕಲಿತು ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದೆ ಅವರ ಜೀವನವನ್ನು ಸಾಗಿಸ್ತಿದ್ದನ್ನು ಖುಷಿ ಪಡ್ತಾರೆ. ನಾನು ಬೆಳಗ್ಗೆ ತಾನೇ ಹೇಳಿದೆ, ಅಂಥ ವಿದ್ಯಾರ್ಥಿಗಳಿದ್ದರೆ ಎಷ್ಟೋ ನಿಮ್ಮಿಂದ ಅವ್ರಿಗೆ ಇಂಥ ಸ್ಕೂಲ್ ಇದೆ ಅಂತ ಹೇಳಿ, ಕಾಲೇಜ್ ಇದೆ ಅಂತ ಹೇಳಿ ಕಳಿಸಿದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗ್ತದೆ. ಅಂಥ ವಿದ್ಯಾರ್ಥಿಗಳಿದ್ರು ಖಂಡಿತವಾಗಿ ಮೇಡಮ್ ಹೇಳಿದಂತೆ ಯಾರೋ ನಿಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಿದ್ರಿ, ಸರ್ ಇದ್ದಾರೆ ಪಕ್ಕಕ್ಕೆ. ಯಾಕಂದರೆ ಸುಮಾರು ಕಮಲಾಕ್ಷ ಸರ್ ದಾನವನ್ನು ಮಾಡ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ದಾನ ಮಾಡಿದ್ರೆ ಅವರ ದಾನಕ್ಕೊಂದು ಕಲೆ ಹೇಳ್ತಾರೆ, ಒಂದು ಉತ್ಸಾಹ ಸಹ ಬರುತ್ತೆ. ಅಂಥ ಮಕ್ಕಳಿಗೆ ಒಂದು ಫ್ಯೂಚರ್ ಕೊಟ್ಟಂಗೆ ಆಗುತ್ತೆ ಅಂತ ಸರ್ ಹತ್ರನೂ ಹೇಳ್ತಾರೆ. ಈಗ ನಿಮ್ಮ ಮೇಡಮೇ ಹೇಳಿದಂಥ ಮಾತು ನಾವಂತೂ ಹೇಳಲಿಲ್ಲ. ಸುಮಾರು ಸಿಗುತ್ತೆ ದೊಡ್ಡ ಕಂಪನಿಯ ಇನ್ಫೋಸಿಸ್ ಕಂಪನಿ ಕೇಳಿದ್ದೀರಿ ಹೌದಾ? ಇನ್ಫೋಸಿಸ್ ಬ್ರ್ಯಾಂಡ್ ಕಂಪನಿಗಳನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೇಳಿಲ್ಲ. ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಅಂತ, ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಆಲ್ ಓವರ್ ಇಂಡಿಯಾ ನಮಗೆ 100 ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಕಂಪನಿ ಇದೆ. ಔಟ್ ಆಫ್ ಕಂಟ್ರಿ ಅಮೇರಿಕಾ ಲಂಡನಲ್ಲೂ ಸಹ ಆ ಕಂಪನಿ ಇದೆ. ಅವರು ನಮಗೆ ನಮ್ಮ ಕಾಲೇಜಿಗೆ ಟೈಅಪ್ ಆಗಿದ್ದಾರೆ. 100 ಜನ ನಮ್ಮ ಸ್ಟೂಡೆಂಟ್ಸನ್ನ ಕಲಿಸಿದ್ರೆ ಜಾಬ್ ಪ್ಲೇಸ್ಮೆಂಟ್ ಸಿಗುವಂಥದ್ದು. ಹೋದ ಸಲ 16 ಜನ ಸ್ಟೂಡೆಂಟ್ಸಿಗೂ ಜಾಬ್ ಮಾಡಿ ಕೊಟ್ಟಿದ್ದೇವೆ, ಹೋಗಿದ್ದಾರೆ, ಕಲಿತಿದ್ದಾರೆ. ಅವರು ಅದರೊಟ್ಟಿಗೆ ಬೇರೆ ಎಜುಕೇಷನ್ ಮಾಡಿಕೊಂಡು ಸಹ ಈ ಸ್ಕಿಲ್ನ ಇನ್ನೂ ಬೆಳೆಸ್ಕೊಂಡು ಸಹ ಫ್ಯಾಷನ್ ಶೋ ಇಂಥವೆಲ್ಲ ಅಟೆಂಡ್ ಮಾಡಿಕೊಂಡು ಅವರು ಸಂಸ್ಥೆ ಬೇರೆ ಅದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. 20,000 ಅರ್ನ್ ಮಾಡ್ತಾ ಈಗ ಒಬ್ಬಳು 52,000 ರೂಪಾಯಿ ತಗೊಳ್ತಿದ್ದಾರೆ. ಇದೇನು 4 years ಅವ್ರು HR ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಸುಷ್ಮಿತಾ ಅಂತ ಹೇಳಿ. ಸುಮಾರು ಮಕ್ಕಳು ಅಂತ ತುಂಬ ಬಡ ವಿದ್ಯಾರ್ಥಿಗಳೇ ಕಲಿತು ಒಂದು ಓನ್ ಆಗಿ ನಡೆಸ್ತಿದ್ದಾರೆ. ಸುಮಾರು ಉದಾಹರಣೆಗಳಿದೆ ಸರ್. ಬಟ್ ನಾನೇನು ಬೆಂಗಳೂರಲ್ಲಿ ಕಾಸ್ಟ್ಯೂಮ್, ಸಿನಿಮಾ ಇಂಡಸ್ಟ್ರಿ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ತೀನಿ, ಅದರಲ್ಲಿ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿತೇನೆ ನಿಜವಾಗ್ಲೂ. ಆ ದುಡಿದ ಅಮೌಂಟನ್ನು ಇಲ್ಲಿಗೆ ತಂದು ಹಾಕ್ತಿರೋದು ಯಾಕೆ? ಕಾರ್ಕಳದಲ್ಲಿ ನಾನು ಓದಿ ಮುಂದೆ ಬಂದಿರುವಂಥ ಒಂದು ಏನೋ ಹೇಳ್ತಾರೆ, ಇಲ್ಲಿ ಕಾರ್ಕಳದ ಮೇಲೆ ನನಗೆ ಅತಿಯಾದ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿದೆ. ಯಾಕಂದ್ರೆ ಇಲ್ಲಿ ಬಂದು ಓದಿ ಎಜುಕೇಷನ್ ಮಾಡಿ ಮಣಿಪಾಲ ಅಲ್ಲಿ ಕೆಲಸ ಮಾಡಿದ ಉದ್ದೇಶದಿಂದ ನಾನು ಕಾರ್ಕಳದಲ್ಲಿ ಬೆಳಿಬೇಕು, ಈ ಸಂಸ್ಥೆ ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋದೇ ಜಾಸ್ತಿ ಇದೆ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ
ಬರೀ 70 ತಗೊಂಡ್ರೆ ಅಲ್ಲಿ 1.5 ಲಕ್ಷ ತಗೊಂಡ್ರು ಬರ್ತಾರೆ ಜನ. ಅಲ್ಲಿ ನಮಗೆ ಡಿಮ್ಯಾಂಡ್ ಉಂಟು. ಬಟ್ ಇಲ್ಲಿ ಸಂಸ್ಥೆ ನನಗೆ ಯಾವತ್ತು ಇದೇ ಮೇನ್ ಸಂಸ್ಥೆ, ನಮ್ಮ ಅಲ್ಲಿ ಸಹ ಕಲಿತವರು ಎಕ್ಸಾಮ್ ಇಲ್ಲಿಗೆ ಬಂದು ಬರೀಲಿ ಅಂತ. ಕಾರ್ಕಳವನ್ನ ನಮಗೆ ಕಾರ್ಕಳದ ಸ್ಟೂಡೆಂಟ್ ಇನ್ನೂ ಜಾಸ್ತಿ ಆಗಬೇಕು. ಯಾರೋ ಒಬ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಬೆಳಿಬೇಕು ಅಂತ. ನಿಮ್ಮಿಂದಲೇ ಬೆಳೆಯೋದು ಹೊರತು ಯಾರು ಇಲ್ಲಿ ನಾವು ನ್ಯೂಸ್ ಪೇಪರ್ನಲ್ಲಿ ಭಾಳ ಹಾಕೋದಿಲ್ಲ. ಯಾಕಂದ್ರೆ ನಮ್ಮ ಪೇಡಲ್ಲಿ ಕೊಟ್ಟು ಹಾಕಿಸುವಷ್ಟು ಇದಿಲ್ಲ, ಎಲ್ಲ ಉಚಿತವಾಗಿ ಕೊಡ್ತಿರೋದ್ರಿಂದ. ಸರ್ ಅಂತವ್ರು ಎಷ್ಟೋ ಜನ ನಮ್ಮ ಪ್ರೆಸ್ನಲ್ಲಿ ಹಾಕ್ತಾ ಇರ್ತಾರೆ, ಉಚಿತ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತೇಳಿ ಪ್ರೆಸ್ನವರು. ₹1 ನಾನು ಯಾವುದೇ ಪತ್ರಕರ್ತರಿಗಾಗಲಿ ಪತ್ರಕ್ಕೆ ಮುಖಾಂತರ ಕೊಟ್ಟಿಲ್ಲ, ನನಗೆ ಪಬ್ಲಿಸಿಟಿ ಮಾಡೋದು ಆಗಿಲ್ಲ. ಸೊ ಪಬ್ಲಿಸಿಟಿ ಸ್ಟೂಡೆಂಟ್ಸೇ ನಮಗೆ ಪಬ್ಲಿಸಿಟಿ ಆಗಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನಿಮ್ಗೆ ಯಾರಿಗೆ ಗೊತ್ತಿರುತ್ತೋ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅನೇಕ ಮಾಹಿತಿಯನ್ನು ಹೇಳಿದ್ದೀವಿ. ನೀವು ಸಹ ಯಾರೋ ಬಡ ವಿದ್ಯಾರ್ಥಿಗಳು ಇದ್ರೂ ಸಹ ಕರ್ಕೊಂಡು ಬಂದು ನೀವು ಅವ್ರನ್ನ ಜಾಯಿನ್ ಮಾಡಿಸ್ಬಹುದು. ಹಾಗಂತೇಳಿ ಒಂದು 5 ಜನಕ್ಕೆ ಮಾತ್ರ ಕೊಡ್ತೀವಿ, ಒಂದು 10-20 ಜನ ಕ್ಯಾಂಡಿಡೇಟಿಗೆ ಕೊಡ್ಲಿಕ್ಕೆ ಆಗಲ್ಲ. ತುಂಬ ಅವ್ರನ್ನ ನೋಡ್ಕೊಳ್ತೇವೆ, ಹೇಗೆ ಅವರ ಮನಸ್ಥಿತಿ ಹೇಗೆ ಉಂಟು. ಈಗ ಅಕ್ಷಿತಾ ಅನ್ನೋ ಸ್ಟೂಡೆಂಟ್ಸಿಗೆ ವಿತ್ತು ₹1 ಅವಳು ಖರ್ಚು ಮಾಡದೆ ಇಲ್ಲಿ ಬಂದು ಹೋಗುವಂಥ ಡೈಲಿ ಅವಳಿಗೆ ₹100 ಕೊಟ್ಟು ಕಲಿಸ್ತಿದ್ದೇವೆ ನಾವು. ಅಂಥ ಒಂದು ವಿದ್ಯಾರ್ಥಿಗಳಿದ್ರೆ ಖಂಡಿತ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಮುಂದಿನ ಮಾತಿಗಾಗಿ ಕಮಲಾಕ್ಷಿ ಸರ್ ಎಲ್ಲರನ್ನ ಉದ್ದೇಶಿಸಿ ಮಹಿಳೆಯಲ್ಲಿ ಸ್ವಂತವಾಗಿ ಒಂದು ಉದ್ಯೋಗವನ್ನು ಮಾಡಬೇಕು. ಆಮೇಲೆ ಅವರ ಅನೇಕ ಮೋಟಿವೇಶನ್ ಸ್ಪೀಚ್, ತಾಯಿಯ ಬಗ್ಗೆ ಹಾಗೂ ತಂದೆಯ ಬಗ್ಗೆ ತುಂಬ ಒಂದು ಅಭಿಮಾನವನ್ನು ನಾವು ಹೆಣ್ಮಕ್ಳು ಮೋಟಿವೇಶನ್ ಹೇಗೆ ಇಟ್ಕೋಬೇಕು ಅಂತ ಹೇಳಲಿಕ್ಕೆ ಬರ್ತಿದ್ದಾರೆ ಕಮಲಾಕ್ಷಿ ಸರ್. ವಾಸಲ್ಯ ಮೇಡಮ್ ಅವರೇ, ಸನ್ಮಾನ್ಯ ಸಾಧನಾ ಮೇಡಮ್ ಅವರೇ, ಸೌಜನ್ಯರವರೇ, ಸನ್ಮಾನ್ಯ ಅರುಣ್ ಭಟ್ರು ಅವರೇ, ಪತ್ರಿಕಾಕರ್ತರು, ಮತ್ತು PTA ಫ್ಯಾಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಬಹಳ ಒಳ್ಳೆಯ ಫ್ಯಾಷನ್ ಇನ್ಸ್ಟಿಟ್ಯೂಟ್. ನಾನು ಹಲವು ಬಾರಿ ಇಲ್ಲಿ ಬಂದಿದ್ದೇನೆ. ಸಾಧನಾ ಮೇಡಮ್ ತುಂಬ ಸಾಧನೆ ಮಾಡ್ತಾರೆ. ಈ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ದೊರಕಬೇಕು ಅಂತ ಹಗಲು ಇರುಳು ದುಡಿತಾರೆ. ನಿಜವಾಗಿ ನಾವೆಲ್ಲರೂ ಅವರಿಗೆ ತುಂಬ ಆಭಾರಿ ಆಗಿರ್ತೇವೆ. ದೊಡ್ಡ ಚಪ್ಪಾಳೆಯನ್ನು ಹೊಡೆಯಿದ್ದಾರೆ. ಅವರೆಲ್ಲರೂ ನಿಮಗಾಗಿ ಅವರು ಮಾಡುವಂಥದ್ದು ಈ ಕಾಲ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಆರ್ಥಿಕ, ಸಾಮಾಜಿಕ ಮತ್ತು ನೈತಿಕ ಒಂದು ಸ್ವಾತಂತ್ರ್ಯ ಸಿಗಬೇಕು.